ಸ್ನೇಹಿತರೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಆರಾಮಾಗಿದ್ದೀನಿ. ನಾನು ಗುಬ್ಬಚ್ಚಿ ಸತೀಶ್. ನೀವು ಕೂಡ ಆರಾಮವಾಗಿ ಇದ್ದೀರಿ ಎಂದು ಭಾವಿಸುತ್ತಾ, ಎಲ್ಲರೂ ಕ್ಷೇಮ ಕುಶಲ ಎಂದು ಭಾವಿಸುತ್ತಾ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೀವೇನಾದರೂ ಈ ಶಂತನು ಅರವಿಂದ್ ಕೆಲಸ ಮಾಡೋರಾಗಿದ್ದರೆ ಈ ವಿಡಿಯೋನ ಕಡೆ ತನಕ ನೋಡಿ. ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಏನೆಲ್ಲ ಆಗ್ಬಿಡ್ಬೋದು ಅನ್ನೋದಕ್ಕೆ ಈ ಒಂದು ಕೊಲೆ ನಿಮ್ಮನ್ನು ಎಚ್ಚರಿಸಲೂಬಹುದು. ಒಂದು ಮೇ 15ಕ್ಕೆ ಮಹಾರಾಷ್ಟ್ರದ ಯಾವತ್ಮಾಲ್ ಅನ್ನುವ ಒಂದು ಜಾಗದಲ್ಲಿ, ಅಲ್ಲಿ ಒಂದು ಚೌಸಾಲ ಅನ್ನುವ ಒಂದು ಫಾರೆಸ್ಟ್ ಅಂದರೆ ಕಾಡಿದೆ, ಅಲ್ಲಿ ಒಂದು ಮೃತದೇಹ ಸಿಗುತ್ತೆ, ಸುಟ್ಟಿರುವಂತಹ ಮೃತದೇಹ ಸಿಗುತ್ತೆ. ಈ ಮೃತದೇಹ ಯಾರದ್ದು ಅಂತ ಪೊಲೀಸರು ಹುಡುಕಾಟ ನಡೆಸುತ್ತಾ ಒಂದು ತನಿಖೆಯನ್ನು ಆರಂಭಿಸ್ತಾರೆ. ಈ ಒಂದು ವಿಚಾರವಾಗಿ ಅಲ್ಲಿ ಒಂದು ಏನು ಶರ್ಟು ಮತ್ತು ಬಟನ್ ಸಿಗುತ್ತೆ, ಅದು ಒಬ್ಬ ಶಂತನು ಅರವಿಂದ್ ಅನ್ನುವ ಒಬ್ಬ ಶಿಕ್ಷಕ. ಆತ ಒಂದು ಸನ್ರೈಸ್ ಇಂಗ್ಲೀಷ್ ಮೀಡಿಯಂ ಶಾಲೆ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಿರ್ತಾನೆ. ಆತನದ್ದು ಅಂತ ಮೇ 13ನೇ ತಾರೀಕು ಆತನ ಒಂದು ಫೋಟೋ ಏನಿರುತ್ತೆ ಈ ಒಂದು ಶಂತನುವ ಅವರ ಸ್ನೇಹಿತನ ಮೊಬೈಲ್ನಲ್ಲಿ, ಅದ್ರ ಮೂಲಕ ಗೊತ್ತಾಗುತ್ತೆ ಈ ಶರ್ಟ್ ಹಾಕ್ಕೊಂಡಿದ್ದು ಶಂತನುನೇ. ಆವಾಗ ತನಿಖೆ ಶುರುವಾಗಿ ಪೊಲೀಸರು ಶಂತನು ಅರವಿಂದ್ ಅವರ ಶ್ರೀಮತಿ ಅಂದರೆ ಮಿಸ್ಸಸ್ ನಿಧಿ ದೇಶ್ಮುಖ್ ಅವ್ರನ್ನ ಭೇಟಿಯಾಗಿ ನಿಮ್ಮ ಗಂಡ ಈ ರೀತಿ ಕೊಲೆಯಾಗಿದ್ದಾರೆ ಅನ್ನೋ ಒಂದು ಇದರಲ್ಲಿ ಹಂತದಲ್ಲಿ ತನಿಖೆಯನ್ನು ಶುರು ಮಾಡ್ತಾರೆ. ಇಲ್ಲಿ ಭಾಳ ಕುತೂಹಲಕಾರಿಯಾದ ಅಂಶ ಏನಂತಂದರೆ, ನಿಧಿಯವರು ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ಹಸ್ಬೆಂಡ್ ಇದ್ರ ಬಗ್ಗೆ ಅವರು ಶಾಕ್ ಆಗಿ ಅಯ್ಯೋ ಏನು ಎತ್ತ ಅಂತೆಲ್ಲ ಅವರು ಹೇಳ್ತಾ ಅವರು ಇದ್ರ ಬಗ್ಗೆ ಏನೋ ಒಂದು ಇದು ಮಾಡೋದಿಲ್ಲ. ಆ ಕಾರಣದಲ್ಲಿ ಪೊಲೀಸ್ನವರಿಗೆ ಏನೋ ಒಂದು ಅನುಮಾನ ಬರುತ್ತೆ. ಏನಂತ ಅಂದರೆ, ಇವರ ಮನೆಯಲ್ಲಿ ತನಿಖೆ ಮಾಡಬೇಕಾದ್ರೆ ಒಂದು ಅಂಡರ್ವೇರ್ ಏನು ಈ ಬಾಡಿನಲ್ಲಿ ಸಿಕ್ಕಿರುತ್ತೆ ಅದೇ ರೀತಿಯ ಅಂಡರ್ವೇರ್ ಅವರ ಮನೆಯಲ್ಲಿ ಇರುತ್ತೆ. ಅಂದರೆ ಇವರ ಗಂಡನಂತ ಅಲ್ಲಿಗೆ ಕನ್ಫರ್ಮ್ ಆಯಿತು. ಮತ್ತು ಈ ಅಂಡರ್ವೇರ್ ಮನೆಯಲ್ಲಿ ಸಿಕ್ಕಿದೆ, ಏನಾಗಿರ್ಬೋದು ಅನ್ನೋ ಒಂದು ತನಿಖೆನ ಶುರು ಮಾಡಿ ಪ್ರೆಷರ್ ಹಾಕ್ತಾರೆ. ಏನಾಯಿತು ನಿಮ್ಮ ಹಸ್ಬೆಂಡ್ಗೆ ನಿಜ ಹೇಳಿ ಅಂತ. ಆ ಪ್ರೆಷರ್ ಹಾಕಿದಾಗ ಶಂತನು ಅರವಿಂದ್ ಅವರ ಮರ್ಡರ್ ಕೇಸಲ್ಲಿ ಪೊಲೀಸ್ನವರು ನಿಧಿ ಅಂದರೆ ಅವರ ಶ್ರೀಮತಿ ಮೇಲೆ ಪ್ರೆಷರ್ ಹಾಕಿದಾಗ ಒಂದು ನಂಬಕ್ಕೆ ಯಾರೂ ಸಾಧ್ಯನೇ ಆಗೋದಿಲ್ಲ ಅಂತಹ ಒಂದು ಸುದ್ದಿ ಹೊರಬೀಳುತ್ತೆ. ಏನಂದರೆ, ನಿಧಿಯವರೇ ತನ್ನ ಗಂಡನನ್ನು ಪ್ರೀತಿಸಿ ಮದುವೆ ಆಗಿರ್ತಾರೆ, ಪೋಷಕರಿಂದ ದೂರ ಇರ್ತಾರೆ. ಅಂಥವರೇ ಆ ನಿಧಿಯವರೇ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅದೇ ಶಾಲೆಯಲ್ಲಿ. ಈ ಒಂದು ಸನ್ರೈಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಏನಿದೆ ಮಹಾರಾಷ್ಟ್ರದ ಯಾವತ್ಮಾಲ್ ಎನ್ನುವ ಒಂದು ಪ್ರದೇಶದಲ್ಲಿ, ಅಲ್ಲಿಯೇ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ನಿಧಿಯವರು. ತನ್ನ ಜೊತೆ ವರ್ಕ್ ಮಾಡ್ತಿದ್ದಂತಹ ತನ್ನ ಗಂಡನನ್ನು, ಅದು ಪ್ರೀತಿಸಿ ಮದುವೆ ಆದಂತಹ ಗಂಡನನ್ನು ಇವರು ಕೊಲೆ ಮಾಡಿ ಸುಟ್ಟಾಕಿರ್ತಾರೆ. ಕೊಲೆ ಮಾಡೋದಕ್ಕೆ ಇವರು ಯಾವ ಒಂದು ಕಾರಣ ಹೇಳ್ತಾರೆ ಅಂತಂದರೆ, ಶಂತನು ವಿಪರೀತ ಕುಡಿಯುತ್ತಿದ್ದ, ಆತನ ಒಂದು ಕುಡುಕುತನವನ್ನು ಆತ ಕುಡಿದು ಬಂದು ಏನು ಹಿಂಸೆ ಮಾಡ್ತಾ ಇದ್ದ ಅಂದರೆ ಏನು ನಡ್ಕೊಳ್ತಾ ಇದ್ದ ಅದನ್ನು ನನ್ನ ಕೈಲಿ ಸಹಿಸೋಕ್ಕಾಗ್ತಾ ಇರಲಿಲ್ಲ ಅನ್ನುವ ಒಂದು ಕಾರಣವನ್ನು ಕೊಡ್ತಾರೆ. ಇವರು ಯೂಟ್ಯೂಬಲ್ಲಿ ಒಂದು ಪಾಯ್ಸನಸ್ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ಕಂಡಿಡ್ಕೊಂಡು ಅದೇ ರೀತಿ ಪಾಯ್ಸನಸ್ ಜ್ಯೂಸ್ ಮಾಡಿ ಆ ಪಾಯ್ಸನಸ್ ಜ್ಯೂಸನ್ನ ಶಂತನು ಯಾವಾಗ ಕುಡಿದು ಮನೆಗೆ ಬಂದಾಗ ಆ ಜ್ಯೂಸನ್ನ ಕುಡಿಸಿ ತಕ್ಷಣ ಆತ ಶಂತನು ಸತ್ತೋಗ್ತಾನೆ. ಸತ್ತೋಗಿದ್ದ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ದೇಹವನ್ನು ಸುಡೋಕ್ಕೆ ಇದು ಮಾಡ್ತಾರೆ. ಆ ಒಂದು 3 ಜನ ಮಕ್ಕಳು ಆ ಒಂದು ಶಿಕ್ಷಕಿ ಏನಾಗಿರ್ತಾರೆ ಅದೇ ಶಾಲೆಯ ಅಪ್ರಾಪ್ತ ವಯಸ್ಸಿನ 3 ಮಕ್ಕಳನ್ನು ಸಹಕಾರ ತಗೊಂಡು ಅವರ ನೆರವಿನಿಂದ ಈ ಒಂದು ದೇಹವನ್ನು ಸಾಗಿಸಿ ಆ ಕಾಡಿನಲ್ಲಿ ಎಸೆದು ಸುಟ್ಟು ಅರ್ಧಂಬರ್ಧ ಸುಟ್ಟು. ಇದು ಮೇ 13ನೇ ತಾರೀಕೆ ನಡೆದೋಗ್ಬಿಡುತ್ತೆ. ಮೇ 14ನೇ ತಾರೀಕು ಬೆಳಗಿನ ಜಾವ ಇದನ್ನು ಇವರು ಶವವನ್ನು ಸಾಗಿಸಿ ಸುಟ್ಟು ಮನೆಗೆ ಬಂದಿರ್ತಾರೆ. ಮೇ 15ನೇ ತಾರೀಕೆ ದೇಹ ಪೊಲೀಸ್ನವ್ರಿಗೆ ಅರ್ಧಂಬರ್ಧ ಒಂದು ಸುಟ್ಟಿರುವಂತಹ ದೇಹ ಸಿಗುತ್ತೆ. ಆ ಒಂದು ದೇಹದಲ್ಲಿ ಸಿಗುವ ಒಂದು ಶರ್ಟು, ಅದ್ರ ಬಟನ್ನು, ಅದ್ರ ಸ್ಲೀವ್ಸು ಮತ್ತು ಪ್ರಮುಖವಾಗಿ ಅಂಡರ್ವೇರ್, ಈ ವಿಚಾರಗಳನ್ನ ಇಟ್ಕೊಂಡು ಪೊಲೀಸ್ನವರು ತನಿಖೆ ಮಾಡಿ ನಿಧಿಯವರನ್ನು ಮತ್ತು ಅರೆಸ್ಟ್ ಮಾಡಿದ್ದಾರೆ. ಆ ಜೊತೆಗೆ 3 ಮಕ್ಕಳು ಕೂಡ ಈಗ ಅವರು ಅಪ್ರಾಪ್ತ ವಯಸ್ಕರಾಗಿದ್ದರೂ ಅವ್ರ ಮೇಡಮ್ಗೆ ಅವರು ಹೆಲ್ಪ್ ಮಾಡಿದ್ದಾರೆ. ಆ ಕಾರಣದಿಂದ ಅವರು ಕೂಡ ಜೈಲಲ್ಲಿ ಇರಬೇಕಾಗಿದೆ. ನೋಡಿ, ಮನೆಯಲ್ಲಿ ಪ್ರೀತಿಸಿ ಮದುವೆ ಆಗಿದ್ದಾರೆ, ಗಂಡ ಕುಡಿತಾ ಇದ್ದಾನೆ, ಕುಡಿದು ಅವನು ಟಾರ್ಚರ್ ಕೊಡ್ತಾ ಇದ್ದಾನೆ, ಅದನ್ನು ಆಕೆಗೆ ಸಹಿಸೋಕ್ಕಾಗಿಲ್ಲ ಅಥವಾ ಬೇರೆ ಇನ್ನೇನಾದ್ರು ಕಾರಣ ಇತ್ತು ಅನ್ನೋದು ಮುಂದಿನ ತನಿಖೆಯಲ್ಲಿ
ಗೊತ್ತಾಗಬೇಕು. ಬಟ್ ತಕ್ಷಣಕ್ಕೆ ಏನಂದರೆ ಕುಡಿದು ಮನೇಲಿ ಟಾರ್ಚರ್ ಕೊಟ್ಟಿದ್ದಾರೆ, ಏನಾದರೂ ಮಾಡಿ ಇದರಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅಂತ ಆಕೆ ನಿರ್ದಾಕ್ಷಿಣ್ಯವಾಗಿ ಡಿಸೈಡ್ ಮಾಡಿ ತನ್ನ ಗಂಡನಿಗೆ ವಿಷವನ್ನು ಜ್ಯೂಸ್ ರೂಪದಲ್ಲಿ ಕುಡಿಸಿ ತಾನೇ ಸಾಯಿಸಿ ಎಸೆದು ದೇಹವನ್ನು ಎಸೆದು ಏನೂ ಗೊತ್ತೇ ಇಲ್ವೋ ಅನ್ನೋ ನನಗೆ ಆ ಬೆಂಕಿ ಕೂಡ ಇಟ್ಟು ಅದಕ್ಕೆ ಈ ರೀತಿಯೆಲ್ಲ ತಪ್ಪಿಸ್ಕೊಂಡಿದ್ದಂತಹ ನಿಧಿ ದೇಶ್ಮುಖ್ ನೋಡಿ, ಆಕೆ ಒಂದು ಶಾಲೆಯ ಪ್ರಿನ್ಸಿಪಲ್. ಸೊ ಈ ರೀತಿ ಒಂದು ಘಟನೆ ನಡೆದಿದೆ. ಮನೆಯಲ್ಲಿ ಗಂಡ ಹೆಂಡತಿ ನೀವು ಪ್ರೀತಿಸಾರು ಮದುವೆ ಆಗಿರಿ ಅಥವಾ ಅರೇಂಜ್ ಮ್ಯಾರೇಜಾರು ಆಗಿರಿ, ಅನ್ಯೋನ್ಯವಾಗಿರ್ರಿ, ಜಗತ್ತಿನಲ್ಲಿ ನಿಮ್ಮ ಒಂದು ದಾಂಪತ್ಯಕ್ಕೆ ಮಿಗಿಲಾದ್ದು ಬೇರೆ ಏನೂ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.